ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಯೂನಿಟ್ ಟೆಸ್ಟು ಇನ್ನೇನು ಕೆಲವು ದಿನಗಳು ಮಾತ್ರ ಉಳಿದಿದೆ. ಅದಕ್ಕೋಸ್ಕರ ಆ ತಯಾರಿಯನ್ನು ನಾನು ನಡೆಸ್ತಾ ಇದ್ದೇನೆ ಅಂದಮೇಲೆ ನೀವು ಕೂಡ ಎಫರ್ಟನ್ನು ಹಾಕಲೇಬೇಕು ಮಕ್ಕಳ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಅಂತಲೂ ಕೂಡ ಕರೀತೀರಾ, ಯೂನಿಟ್ ಟೆಸ್ಟ್ 2 ಅಂತಲೂ ಕೂಡ ಹೇಳ್ತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಕೂಡ ಅಂತ ಹೇಳ್ತಾರೆ. ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. 100% ಎಕ್ಸಾಮಿಗೆ ಬರುವಂಥ ಪ್ರಶ್ನೆಗಳು ಯಾವುದು ಅಂತ ಹೇಳಿಬಿಡ್ತೇನೆ. ಅದನ್ನು ಓದ್ಕೊಂಡು ಗಟ್ಟು ಹೊಡಿತಿರೋ, ಪ್ರಾಕ್ಟೀಸ್ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು ಔಟ್ ಆಫ್ ಔಟ್ ತೆಗೆಯುವಂತಹ ಜವಾಬ್ದಾರಿ ನಿಮ್ಮದು. ಬನ್ನಿ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಬೋರ್ಗ್ಸ್, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಿಂದ ಲಿಟ್ರೇಚರ್ ಇಸ್ ಎ ಡ್ಯಾಶ್ ಡ್ರೀಮ್ ಅಂತ ಇದೆ. ಲಿಟ್ರೇಚರ್ ಇಸ್ ಎ ಏನು ಹೇಳಿ ನೋಡೋಣ. ಕಂಟ್ರೋಲ್ಡ್ ಡ್ರೀಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, ಹೂ ಈಸ್ ಏಬಲ್ ಟು ಕ್ರಿಯೇಟ್ ಹೆವನ್ ಆನ್ ಅರ್ತ್ ಆ್ಯಸ್ ಪರ್ ದಿ ಪೋಯೆಟ್ ಅಂತ ಇದೆ. ಆಯಿತಾ? ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಿ ಪೋಯೆಟ್ ಈಸ್ ದ ರೈಟ್ ಆನ್ಸರ್. ದಿ ಪೋಯೆಟ್. ಕ್ವಶನ್ ನಂಬರ್ 2, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಡ್ಯಾಶ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಪ್ರೈವಸಿ ಇನ್ ಜಪಾನ್ ಅಂತ ಇದೆ. ಹೌದಲ್ವಾ? ರೈಟ್ ಆನ್ಸರ್ ಈಸ್ ಕರ್ಟಸಿ. ಹಾಗಿದ್ರೆ ಈ 3 ಪ್ರಶ್ನೆಗಳು ಇನ್ನೊಂದು ಮುಗಿಸ್ಬಿಡೋಣ. ಮಾಕಸಿ ಬಿ ವಾಸ್ ಡ್ಯಾಶ್ ಇನ್ ದಿ ವಾಟರ್ ಅಂತ ಇದೆ. ದಿ ಮಿನಿಸ್ಟರ್ ಆಫ್ ಎಜುಕೇಷನ್, ದ ವಿಲೇಜ್ ಹೆಡ್, ರೂಫ್ಸ್ ಫ್ರೆಂಡ್, ದಿ ವಾಟರ್. ಹಾಗಿದ್ರೆ ದಿ ವಾಟರ್ ಅವನಂತೂ ಅಲ್ಲ, ರೂಫ್ಸ್ ಫ್ರೆಂಡು ಕೂಡ ಅಲ್ಲ. ಮಿನಿಸ್ಟರ್ ಆಫ್ ಎಜುಕೇಷನ್, ಅದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತೆ. ಈ 4 ಪ್ರಶ್ನೆಗಳಲ್ಲಿ ಈಗ ಎಕ್ಸಾಮಿಗೆ ಬರೋದು ಯಾವುದು ಅಂತ. ಇದರಲ್ಲಿ 2 ಕ್ವಶನನ್ನು ಕೊಡ್ತೇನೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 2 ಹಾಗೂ 3 ಆಗಿರುತ್ತೆ. ಈಗ ಮೇನ್ ಕ್ವಶನ್ ಬೇರೆದು ನೋಡೋಣ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಮ್ಯಾನ್ ನಡ್ಜ್ಡ್ ಹಿಸ್ ಕಂಪ್ಯಾನಿಯನ್ ಆ್ಯಂಡ್ ಹಿ ಬಾಟ್ ಆ್ಯನ್ ಆಬ್ಜೆಕ್ಟ್ ದಟ್ ಡ್ಯಾಶ್ ಕವರ್ ಅಂತ ಇದೆ. ಇದು ಗ್ರಾಮರ್ ಭಾಗ. ಡ್ಯಾಶ್ ಕವರ್ ಅಂತ ಇದೆ. ಈಗ ಇಲ್ಲಿ ಏನು ಬರೀಬೇಕು? ಮಕ್ಕಳು ಏನು ಮಾಡ್ತಾಯಿದ್ದೀರಾ? ಕವರ್ಡ್ ಅಂತ ಬರೆದು ಬರ್ತಾಯಿದ್ದೀರಾ. ಆವಾಗ ನಿಮಗೆ 0 ಮಾರ್ಕ್ಸ್ ಸಿಗ್ತಾಯಿದೆ. ಆದರೆ ನಿಮಗೆ ಕಾನ್ಫಿಡೆನ್ಸ್ ಕರೆಕ್ಟಾಗಿ ಬರ್ತಿದ್ದೀನಿ ಅಂತ. ಹೌದು, ನಾನು ಹೇಳ್ತೀನಿ ಅದು ಸರಿಯಾದ ಉತ್ತರ, ಆದರೆ ಅರ್ಧ ಉತ್ತರ, ಹಾಗಾಗಿ 0 ಮಾರ್ಕ್ಸ್ ಕೊಡ್ತಾಯಿದ್ದಾರೆ. ಅಲ್ಲಿ ಒಂದು ವರ್ಬು ಕೂಡ ಬರಬೇಕು ಮಕ್ಕಳ. ಅದಕ್ಕೆ ಸರಿಯಾದ ಉತ್ತರ ಬಂದು ವಾಸ್ ಕವರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಆಯಿತಾ? ಯಾರಿಗೆ ಅರ್ಥ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯಾಸಿವ್ ವಾಯ್ಸ್ ವರ್ಬ್ಸ್ ಅಂತ ಇದು ಲಿಂಕನ್ನು ಕೊಟ್ಟಿರ್ತೇನೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದನ್ನು ಕಲೀರಿ. ವಿತ್ ಎ ರೆಡ್ ಕ್ಲಾತ್ ಇಟ್ ವಾಸ್ ಎ ಫಿಯರ್ಸಮ್ ಲಿಟಲ್ ಥಿಂಗ್. ಇಟ್ ಡ್ಯಾಶ್ ಕೀಪ್ ಅಂತ ಇದೆ. ಇಟ್ ಡ್ಯಾಶ್ ಕೀಪ್ ಅಂತ ಇದೆ. ಈಗ ಬಹಳ ಜನ ಇಟ್ಗೆ ಡ್ಯಾಶ್ ಕೀಪ್ ಅಂತ ಇದೆ, ಇದನ್ನು ಕೀಪ್ಡ್ ಅಂತ ಬರಿತಾ ಇದ್ದೀರಾ. ಕೀಪ್ಡ್ ಅಂತ ಇಂಗ್ಲೀಷಲ್ಲಿ ವರ್ಡೇ ಇಲ್ಲ. ಹಾಗಿದ್ರೆ ಕೀಪಿಗೆ ಪಾಸ್ಟ್ ಟೆನ್ಸ್ ಏನು ಅನ್ನೋದನ್ನು ಕಲಿಬೇಕು ಮೊದಲು. ಕೀಪಿಗೆ ಪಾಸ್ಟ್ ಟೆನ್ಸು ಕೆಪ್ಟ್ ಆಗುತ್ತೆ. ಬರೀ ಕೆಪ್ಟ್ ಬರೆದ್ರೆ 0 ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮಲ್ಲಿ. ಅಲ್ಲಿ ಇಟ್ ಆದಮೇಲೆ ವಾಸ್ ಕೆಪ್ಟ್ ಅಂತ ಬರೀಬೇಕು. ಯಾಕೆಂದರೆ ಇಟ್ಟು ಸಿಂಗ್ಯುಲರು, ವಾಸ್ ಅನ್ನೋದು ಕೂಡ ಸಿಂಗ್ಯುಲರ್. ಅಲ್ಲೇನಾದರೂ ದೇ ಅಂತ ಬಂದಿರ್ತಿದ್ರೆ ಇಟ್ ಜಾಗದಲ್ಲಿ, ಅವಾಗ ವರ್ ಕೆಪ್ಟ್ ಅಂತ ಆನ್ಸರ್ ಬರೋದು. ಕ್ಲಿಯರ್? ಬನ್ನಿ. ಇನ್ ಎ ಕ್ಲೇ ಪಾಟ್ ಆ್ಯಂಡ್ ದ ಫೆದರ್ಸ್ ಡ್ಯಾಶ್ ಸ್ಟಿಕ್ ಇಟ್ ಆನ್ ಇಟ್ ಅಂತ ಇದೆ. ಸ್ಟಿಕ್ ಇನ್ ಟು ಇಟ್ ಅಂತ. ಹಾಗಿದ್ರೆ ಇಲ್ಲಿ ಸ್ಟಿಕ್ ಅಂತ ಇದೆ. ಸ್ಟಿಕ್ಕಿಗೆ ಈಗ ಆನ್ಸರ್ ಏನು ಅಂತ ಹೇಳಿದರೆ ಪಾಸ್ಟ್ ಟೆನ್ಸು ಸ್ಟಿಕ್ಡ್ ಅಂತ. ಹೌದಲ್ವಾ? ನಾನಲ್ಲ, ನೀವಲ್ಲ, ಪ್ರತಿಯೊಬ್ಬರು ಇದೇ ಬರೆಯೋದು. ಆದರೆ ಸ್ಟಿಕ್ಡ್ ಅಂತ ವರ್ಡ್ ಇಲ್ಲ, ಅದು ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಸ್ಟಕ್, STUCK ಅಂತ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದರೆ ಫೆದರ್ಸ್ ವರ್ ಸ್ಟಕ್, STUCK ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ. ಬನ್ನಿ, ಈಗ ನಾವು 6th ಕ್ವಶನಿಗೆ ಹೋಗೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ನೋಡಿ, ಇನ್ ಉಮೋಫಿಯಾ ಎವ್ರಿ ಒನ್ ವಾಸ್ ಡ್ಯಾಶ್ ಫಾರ್ ದೇರ್ ಲೀಡರ್ ಮಾರ್ಕಸ್ ಇಬೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಬಹಳ ಖುಷಿಯಾಗಿ ಇರ್ತಾರೆ. ಅದನ್ನು ಫುಲ್ ಆಫ್ ಪ್ರೈಸ್ ಅಂತ ಕರಿತೀವಿ, ಫುಲ್ ಆಫ್ ಫ್ರೈಸ್ ಅಂತ. ಹೌದಲ್ವಾ? ದೇ ಫೆಲ್ಟ್ ದಟ್ ಇಟ್ ವಾಸ್ ನಾಟ್ ಲೈಕ್ ದಿ ಮಾರ್ಟರ್ ವಿಚ್ ಆ್ಯಸ್ ಸೂನ್ ಆಸ್ ಫುಡ್ ಕಮ್ಸ್ ಇಟ್ಸ್ ವೇ ಟರ್ನ್ಸ್ ಇಟ್ಸ್ ಬ್ಯಾಕ್ ಆನ್ ದಿ ಗ್ರೌಂಡ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಮೊದಲನೆಯದು ಫುಲ್ ಆಫ್ ಪ್ರೈಸ್ ಅಂತ, ಸೆಕೆಂಡು ಟರ್ನ್ಸ್ ಇಟ್ಸ್ ಬ್ಯಾಕ್ ಅಂತ. ಪಾರ್ಟ್ ಬಿ ನೋಡೋಣ ಮಕ್ಕಳ. ಕ್ವಶನ್ ನಂಬರ್ 7, ಮೆನ್ಷನ್ ಅಟ್ ಲೀಸ್ಟ್ 2 ಆಫ್ ದಿ ಎಸೆನ್ಷಿಯಲ್ ಮೆಟಫರ್ಸ್ ವಿಚ್ ಅಕಾರ್ಡಿಂಗ್ ಟು ಬೋರ್ಗ್ಸ್ ಆರ್ ಫೌಂಡ್ ಇನ್ ಲಿಟ್ರೇಚರ್ ಅಂತ ಇದೆ. ಭಾಳ ಈಸಿ. ಅಲ್ಲಿ ಒಂದು 5 ಮೆಟಫರ್ಸ್ಗಳನ್ನು ಕೊಡಲಾಗಿದೆ ಆ ಒಂದು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಲ್ಲಿ. ಇಲ್ಲಿ ಯಾವುದಾದ್ರು 2 ಬರೀರಿ ಅಂತ ಕೇಳಿದರೆ ಬರ್ಕಳಿ ಮಕ್ಕಳೇ. ಐಸ್ ಆ್ಯಂಡ್ ಸ್ಟಾರ್ಸ್ ಅಂತ. ಮೊದಲನೆಯದು ಐಸ್ ಆ್ಯಂಡ್ ಸ್ಟಾರ್ಸ್, ಕಣ್ಣುಗಳು ಹಾಗೂ ನಕ್ಷತ್ರಗಳು ಇಬ್ಬರು
ಪಟ ಅಂತ ಮಿಂಚ್ತಾವಲ್ವ, ಹಾಗಾಗಿ ಸೆಕೆಂಡ್ ಅಂತ ಹಾಕಿ ಬರ್ಕೊಳ್ಳಿ. ಟೈಮ್ ಆ್ಯಂಡ್ ರಿವರ್ ಅಷ್ಟೇ ಆನ್ಸರು. ಸಿ ಅಂತ ಹಾಕೊಂಡು ಇನ್ನೊಂದು ಬರ್ಕೊಳ್ಳಿ ಬೇಕಾರೆ, ವುಮೆನ್ ಆ್ಯಂಡ್ ಫ್ಲವರ್ಸ್ ಅಂತ. ಇಷ್ಟು ಸಾಕು ಅರ್ಜೆಂಟಿಗೆ ಆಯಿತಾ. 3 ಕಲೀರಿ 2 ಬರೀರಿ ಅಂದಿದ್ದಾರೆ. ಕ್ವಶನ್ ನಂಬರ್ 8, ನೇಮ್ 2 ಥಿಂಗ್ಸ್ ಇನ್ ನೇಚರ್ ವಿಚ್ ಟ್ರಾನ್ಸ್ಫಾರ್ಮ್ ದಿ ಅರ್ತ್ ಇನ್ ಟು ಹೆವನ್ ಅಂತ ಇದೆ. ಹೆವನ್ ಪದ್ಯವನ್ನು ಓದಿದಾಗ ಕುವೆಂಪುರವರು ಹೇಳಿದ ಪ್ರಕಾರ 2 ಥಿಂಗ್ಸ್ಗಳನ್ನು ಬರೆಯಿರಿ ಅಂತ. ಭಾಳ ಈಸಿ. 1 ಅಂತ ಹಾಕೊಂಡು ರೋರಿಂಗ್ ಸರ್ಫ್ ಅಂತ ಬರೀರಿ. ಸೆಕೆಂಡ್ ಒನ್ನು ಟೆಂಡರ್ ಸನ್ಶೈನ್ ಅಂತ ಬರೀರಿ. ಥರ್ಡ್ ಅಂತ ಬರ್ಕೊಂಡು ವರ್ಡೆಂಟ್ ಗಾರ್ಡನ್ ಅಂತ ಬರೀರಿ ಆಯಿತಾ. ಕ್ವಶನ್ ನಂಬರ್ 9, ವಿಚ್ 2 cities ಆರ್ ಕನೆಕ್ಟೆಡ್ ಟು ದಿ ಟೋಕಿಯಾಡೋ ಲೈನ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ. ನಾವು ನೋಡಿದ ಹಾಗೆ ಇಲ್ಲಿ ಈಗ ಯಾವುದ್ಯಾವ್ದು ಪಾಠ ಇದೆ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇದೆ, ಹೆವನ್ ಇದೆ, ಹಾಗೂ ಜಪಾನ್ ಆ್ಯಂಡ್ ಬ್ರೆಜಿಲ್ ಇದೆ, ನಂತರದಲ್ಲಿ ವಾಟರ್ ಇದೆ. 4 ಪಾಠಗಳ ಮೇಲೆ ಇಲ್ಲಿ ಯೂನಿಟ್ ಟೆಸ್ಟು ಕಂಡಕ್ಟ್ ಮಾಡಲಾಗಿದೆ. ನೋಡಿ, ವಿಚ್ 2 cities ಆರ್ ಕನೆಕ್ಟೆಡ್ ಅಂತ ಇದೆ. ಭಾಳ ಈಸಿ. ಟೋಕಿಯೋ ಆ್ಯಂಡ್ ಒಸಾಕಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಟೋಕಿಯೋ ಆ್ಯಂಡ್ ಒಸಾಕಾ. 2 ಮಾರ್ಕ್ಸ್ ಕಣ್ರಿ, ಯಾಕಂದರೆ ಯಾರೂ ಬರೆಯಲ್ಲ, ಹಂಗಾಗಿ ಅಂಥ ಪ್ರಶ್ನೆ ಕೇಳಿದ್ದಾರೆ. ಹೂ ಹ್ಯಾಡ್ ಫಾರ್ಮ್ಡ್ ದಿ POP ಇನ್ ದಿ ವಾಟರ್ ಆ್ಯಂಡ್ ವಾಟ್ ಇಟ್ಸ್ ಸಿಂಬಲ್ ಅಂತ ಇದೆ. ಸರಿಯಾದ ಉತ್ತರ POPಯನ್ನು ಫಾರ್ಮ್ ಆದರೂ ಅಲ್ಲಿನ ಟ್ರೈಬ್ಸ್ ಆಗಿರ್ತಾರೆ, TRIBES ಅಂತ. ನಂತರದಲ್ಲಿ ವಾಟ್ ಈಸ್ ಇಟ್ಸ್ ಸಿಂಬಲ್ ಅಂತ ಇದೆ. ಅದರ ಒಂದು ಸಿಂಬಲ್ ಏನು ಅಂತ ಹೇಳಿದರೆ ನೋಡಿ ಮಕ್ಕಳೇ, ಮ್ಯಾನ್ಸ್ ಹೆಡ್ ಅಂತ ಅಷ್ಟೇ. ಮ್ಯಾನ್ ಅಂತ ಬರೆದು ಅಪಾಸ್ಟ್ರಫಿ ಎಸ್ ಬರೆದು ಹೆಡ್ ಅಂತ ಬರೀಬೇಕು. ಇದರಲ್ಲಿ 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 7, ಕ್ವಶನ್ ನಂಬರು ಯಾವುದು 9. ಇವೆರಡು ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಬರುವ ಸಾಧ್ಯತೆಗಳು ಬಹಳ ಇದೆ. ಮೇನ್ ಕ್ವಶನ್ ನಂಬರ್ 3, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಈಗ ಹೌ ಡಸ್ ಬೋರ್ಗ್ಸ್ ಡಿಸ್ಕ್ರೈಬ್ ಹಿಸ್ ಮದರ್ ಆ್ಯಂಡ್ ವಾಟ್ ಎಮೋಷನ್ಸ್ ಡಸ್ ಈ ಫೀಲ್ ಟುವರ್ಡ್ಸ್ ಹರ್ ಅಂತ ಇದೆ. ಏನೇ ಕೊಟ್ಟರು ಅದೇ ಆನ್ಸರ್ ಬರೀಬೇಕು ತಾಯಿಯ ಬಗ್ಗೆ. ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕು ಕೊಟ್ಟಿರ್ತೇನೆ ಮಕ್ಕಳೇ, ಬರೀರಿ. 100% ಯೂನಿಟ್ ಟೆಸ್ಟುಗೆ ಇದ್ದೇ ಇರುತ್ತೆ ಈ ಪ್ರಶ್ನೆ. ನಿಮ್ಮ ಪ್ರಿಪೇಟ್ರಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಬರುತ್ತೆ. 12ನೆಯ ಪ್ರಶ್ನೆ, ಹೌ ಡಸ್ ದ ಫ್ರೇಸ್ ಹಂಟರ್ ಆ್ಯಂಡ್ ಪ್ರೇ ಡಿಸ್ಕ್ರೈಬ್ ಬ್ರೆಜಿಲಿಯನ್ ಟ್ರಾಫಿಕ್ ಕಲ್ಚರ್ ಅಂತ ಇದೆ. ಇದು ಹಾಟ್ ಕ್ವಶನ್ ಮಕ್ಕಳ, ಏನು ತಲೆ ಕೆಡಿಸ್ಕೋಬೇಡಿ, ಇದಕ್ಕೂ ಆನ್ಸರನ್ನು ಅಪ್ಲೋಡ್ ಮಾಡಿದ್ದೇನೆ. ಹೂ ವಾಸ್ ಮಾರ್ಕಸ್ ಏನಿದು ಆಪೋನೆಂಟ್ ಆ್ಯಂಡ್ ವಾಟ್ ಪಾರ್ಟಿ ಡಿಡ್ ಹಿ ಪ್ರೆಸೆಂಟ್, ವೈ ವಾಸ್ ದಿಸ್ ಪಾರ್ಟಿ ಫಾರ್ಮ್ಡ್. ಎಲ್ಲದು ಒಂದೊಂದೊಂದೊಂದು ಲೈನ್ ರೀ. ಹೂ ವಾಸ್ ಮಾರ್ಕಸ್ ಆಪೋನೆಂಟ್ ಅಂತ ಇದೆ. ಮಡುಕ ವಾಸ್ ಮಾರ್ಕಸ್ ಆಪೋನೆಂಟ್ ಒಂದಾಯಿತು. ವಾಟ್ ಪಾರ್ಟಿ ಡಿಡ್ ಹಿ ರೆಪ್ರೆಸೆಂಟ್ ಅಂತ ಇದೆ. ಯಾವ ಪಾರ್ಟಿ, ಯಾರು? ನೋಡಿ, ಮಡುಕ ರೆಪ್ರೆಸೆಂಟ್ಸ್ POP ಪಾರ್ಟಿ, ಮಾರ್ಕಸ್ ರೆಪ್ರೆಸೆಂಟ್ಸ್ PAP ಪಾರ್ಟಿ. ವೈ ವಾಸ್ ದಿಸ್ ಪಾರ್ಟಿ ಫಾರ್ಮ್ಡ್ ಅಂತ ಇದೆ. ಬಿಕಾಸ್ ಟು ಏನಂತೀರ, ಅವರ ಕಲ್ಚರು, ಅವರ ಇದನ್ನು ವ್ಯಕ್ತಪಡಿಸಲಿಕ್ಕಾಗಿ ಅಂತ. ಇದು ಹಾಟ್ ಕ್ವಶನಿಗೆ ಸೇರುವಂಥ ಪ್ರಶ್ನೆ. ಕ್ವಶನ್ ನಂಬರ್ 14, 15 ಎರಡೂ ಕೂಡ ಹಾಟ್ ಕ್ವಶನ್ ಆಗಿರುತ್ತೆ. ಫಿಕ್ಸ್ ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಅದು ಕ್ವಶನ್ ನಂಬರ್ 14 ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದು ಪ್ಯಾಸೇಜ್ ಇದೆ, ನಾನೇನು ಓದಕ್ಕೆ ಹೋಗಲ್ಲ, ನೀವೇ ಓದ್ಕೊಂಡು ಆರಾಮಾಗಿ ಎಕ್ಸಾಮಲ್ಲಿ ಇದನ್ನು ಬರೀತಾರೆ. ಅಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. 5 ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ಪಾರ್ಟ್ ಡಿನಲ್ಲಿದ್ದೀವಿ, ಮುಗೀತು ಇಲ್ಲಿಗೆ. ಪಾರ್ಟ್ ಡಿ ಬಂದಿದ್ದೀವಿ ಅಂದರೆ ಕ್ವಶನ್ ಪೇಪರ್ ಮುಕ್ತಾಯ ಆಗಿದೆ. ಇಲ್ಲಿ ನನ್ನ ಮಕ್ಕಳಿಗೆ ಏನೂ ಬರ್ತಾಯಿಲ್ಲ, ಹೌದಲ್ವಾ? ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳೇ ಇಲ್ಲಿ ಸ್ಟ್ರಗಲ್ ಪಡ್ತಾಯಿದ್ದೀರಾ. ಕ್ವಶನ್ ನಂಬರ್ ಯಾವುದು 17, ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಂಡ್ರೋ, ಬರೇ ಬಾಯಲ್ಲಿ ಅಥವಾ ಆನ್ಸರ್ ಕೇಳೋದ್ರಿಂದ ನೋಡೋದ್ರಿಂದ ಅದು ಅರ್ಥ ಆಗದೇ ಇರುವಂಥದ್ದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು 4 ಲಿಂಕನ್ನು ಕೊಟ್ಟಿರ್ತೇನೆ. 2 ವೀಡಿಯೋದಲ್ಲಿ ನೀವು 50% ಕಲಿತೀರಾ. 4 ವೀಡಿಯೋ ನೋಡಿಬಿಟ್ರೆ 100% 5 ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ ಕಣ್ರಪ್ಪ, ಆಯಿತಾ? ಬಹಳ ಜನ ನಾನು ವೈರಲ್ ಆಗಿರುವಂಥ ವೀಡಿಯೋಸ್ಗಳಲ್ಲಿ ಅದು ಇದೇ ಮೇನ್ ಕ್ವಶನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಅಲಿಫ್ಯಾನೋ ಅಂತ ಇದೆ ಹಾಗೂ ಬೋರ್ಗ್ಸ್ ಇಬ್ಬರು ಮಾತಾಡ್ತಾರೆ. ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್, ಹೌ ವಾಸ್ ಯುವರ್ ರಿಲೇಷನ್ ವಿತ್ ಹರ್. ಇದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೆಯುವ ಸಮಯದಲ್ಲಿ ಅಲಿಫೆನೋ ಆಸ್ಕ್ಡ್ ಬೋರ್ಗ್ಸ್ ವೆದರ್ ದೇ ಕುಡ್ ಟಾಕ್ ಅಬೌಟ್ ಹಿಸ್ ಮದರ್ ಆ್ಯಂಡ್ ಫರ್ದರ್ ಆಸ್ಕ್ಡ್ ಹೌ ಹಿಸ್ ರಿಲೇಷನ್ had been with her. Full stop. Borgs replied Alifeno that his mother ಆಯಿತಾ, had been an extraordinary woman. He should speak of her kindness towards her. She had no enemies. ಅದೇನು ಚೇಂಜ್ ಆಗಲ್ಲ, she had no enemies ಅಂತಲೇ ಇರುತ್ತೆ. ಕ್ಲಿಯರ್?
ಧನ್ಯವಾದಗಳು. ಈಗ ಲೆಟ್ ರೈಟಿಂಗ್ ಇದೆ ಪಾರ್ಟ್ ಇನಲ್ಲಿ, ಅಲ್ಲಿಗೆ ಪೇಪರೇ ಮುಕ್ತಾಯ ಆಯಿತು. ಈ ಲೆಟ್ ರೈಟಿಂಗ್ ಹೇಗೆ ಬರಿಬೇಕು, ಹೇಗೆ ಕಾಪಿ ಮಾಡಬೇಕು ಎಲ್ಲದೂ ಕೂಡ ನಾನೇ ನನ್ನ ಕೈಯಿಂದನೇ ಸ್ವತಃ ಒಂದು ಪೇಪರಲ್ಲಿ ಬರೆದು 5 ಮಾರ್ಕ್ಸು ಹೇಗೆ ಏನಂತೀರಾ ಪಡ್ಕೋಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಧನ್ಯವಾದಗಳು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.